स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ಮತ್ತೆಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಹೇಳುತ್ತಾ, ಇವತ್ತು ಇದು ಬಹಳ ದಿನದಿಂದ ನಮಗೆ ಇದೊಂದು ಬಿಜಾಪುರ ಉತ್ತರ ಕರ್ನಾಟಕದ ಏನು ನಮ್ಮ ವಿದ್ಯಾರ್ಥಿಗಳದಾರ, ಮಕ್ಕಳದಾರ, ಅವ್ರಿಗೆ ಒಂದು ಈ ಸೌಲಭ್ಯಗಳು ಕೊಡಬೇಕಂತೇಳಿ ನಾವು ಒಂದು ಕನಿಷ್ಠ ಪಕ್ಷ ಒಂದು 4-5 ವರ್ಷ ಹಿಂದಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಯಾಕಪ್ಪ ಅಂದ್ರೆ ಇವತ್ತು ಬಿಜಾಪುರ ಅಂದ್ರೆ ತಮಗೆಲ್ಲ ಗುರುತಿದೆ, ನಮ್ಮ ತಂದೆಯವರಾದಂಥ ದಿವಂಗತ BM ಪಾಟೀಲ್ರು ಅವರು ಒಂದು ನಮ್ಮ ಬಿಜಾಪುರ ಒಂದು ಎಜುಕೇಷನಲ್ ಹಬ್ ಅಂದರೆ ಒಂದು ಶಿಕ್ಷಣಕ್ಕೆ ಒಂದು ಇಲ್ಲಿ ಕ್ರಾಂತಿ ಮಾಡಿ ಇದನ್ನ ಎಜುಕೇಷನ್ ಹಬ್ ಮಾಡ್ಬೇಕಂತೇಳಿ ಭಾಳ ಸಾಕಷ್ಟು ತಮಗೆಲ್ಲ ಗುರುತಿದೆ. ಈ ಬಿಜಾಪುರದಲ್ಲಿ ಸುಮಾರು ನಮ್ಮ BLD ಸಂಸ್ಥೆಯಿಂದ 78ಕ್ಕಿಂತ ಹೆಚ್ಚು ಸಂಸ್ಥೆಗಳನ್ನ, ಇದು ಎಲ್ಲ ಶಾಲಾ ಕಾಲೇಜ್ಗಳನ್ನ ಫ್ರಮ್ KG to PG ಎಲ್ಲ ಪ್ರಾರಂಭ ಮಾಡಿ, ಆಗಿನ ಟೈಮ್ದಲ್ಲಿ ಅವರು ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ 83 ಇಸ್ವಿಯಲ್ಲಿ 84ರಲ್ಲಿ ಮಾಡಿ ಇವತ್ತು ನಮ್ಮ ಜಿಲ್ಲೆಯ ಜನರು, ಇವತ್ತು ಉತ್ತರ ಕರ್ನಾಟಕದವರು ಆಗೇನಿತ್ತಪ್ಪ ಅಂದ್ರೆ ನಾವು ಏನಾರು ಕಲಿಬೇಕಂದ್ರೆ ಐದರ್ ಧಾರವಾಡಕ್ಕೆ ಹೋಗ್ಬೇಕಾಗ್ತಿತ್ತು, ಬೆಳಗಾವಿಗೆ ಹೋಗ್ಬೇಕಾಗ್ತಿತ್ತು, ಇಲ್ಲ ಮೈಸೂರಿಗೆ ಹೋಗ್ಬೇಕಾಗ್ತಿತ್ತು. ಸೊ ಎಲ್ರಿಗೂ ಸಾಧ್ಯ ಇರಲಿಲ್ಲ. ಇನ್ನು ಶ್ರೀಮಂತರೆಲ್ಲ ಹೋಗ್ಬೋದಾಗಿತ್ತು, ಖರೆ ಎಲ್ರಿಗೂ ಇದು ಒಂದು ಅವಕಾಶ ಸಿಗಲಿ, ಎಲ್ಲರಿಗೂ ಈ ಶಿಕ್ಷಣ ಸಿಗಲಿ, ವಿದ್ಯಾವಂತರಾಗಲಿ ಅಂತೇಳಿ ಅವ್ರ ಕನಸಿತ್ತು. ಆ ನಿಟ್ಟಿನಲ್ಲಿ ಸತತ ಮುಂದುವರೆದು ನಮ್ಮ ಈ ಸಂಸ್ಥೆಯ ಪ್ರೆಸಿಡೆಂಟ್ರಾದಂಥ MB ಪಾಟೀಲ್ರು ಅವರು ಕೂಡ ಅದೇ ನಿಟ್ಟಿನಲ್ಲಿ ಮುಂದುವರೆದು ಸಾಕಷ್ಟು ಇವತ್ತು ಈ ಸಂಸ್ಥೆಯನ್ನು ಬೆಳೆಸಿ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಯ್ಯುವಂಥ ಒಂದು ಕೆಲಸ ಅವರು ಮಾಡಿದ್ದು ನಾವೆಲ್ಲ ನೋಡಿದ್ರಿ. ಮೊನ್ನೆ ಕೂಡ ನಮ್ಮ ಕನ್ವೊಕೇಶನ್ದಲ್ಲಿ ತಾವು ನೋಡಿದ್ರಿ, ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದರು, ಅನೇಕ ಅವತ್ತೆಲ್ಲ ಮಾತಾಡಿದ್ರು, ನಮ್ಮ ಸಂಸ್ಥೆ ಯೂನಿವರ್ಸಿಟಿ ಬಗ್ಗೆ ಎಲ್ಲ ಮಾತಾಡಿದ್ರು. ಸೊ ಈ ರೀತಿ ಅನೇಕ ವಿವಿಧ ಕಾರ್ಯಕ್ರಮಗಳು, ವಿವಿಧ ಹೊಸ ಕೋರ್ಸ್ಗಳು ಎಲ್ಲ ಬಿಜಾಪುರ ತರುವುದರ ಮೂಲಕ ನಮ್ಮ ಜಿಲ್ಲೆಯ ಜನರಿಗೆ, ಸುತ್ತಮುತ್ತಲ ಭಾಗದ ಉತ್ತರ ಕರ್ನಾಟಕ ಜನರಿಗೆ ಅವಕಾಶ ಸಿಗಲಿ ಅಂಥೇಳಿ ಒಂದೆಲ್ಲ ಕೆಲಸ ಈಗಾಗಲೇ BLD ಸಂಸ್ಥೆ ಮಾಡ್ತಾ ಇದೆ. BLD ಸಂಸ್ಥೆಯಲ್ಲಿ ತಮಗೆಲ್ಲ ಗುರುತಿದ್ದಂಥ ಇದು ದೊಡ್ಡ ಸುಮಾರು 1910 ಎಸ್ಟಾಬ್ಲಿಷ್ಡ್ ಇನ್ 1910 100 ವರ್ಷಕ್ಕೆ ಹೆಚ್ಚಿದಂಥ ಒಂದು ಇತಿಹಾಸ ಇದ್ದಂಥ ಒಂದು ಸಂಸ್ಥೆ ಇದು. ಕರ್ನಾಟಕ ರಾಜ್ಯದಲ್ಲೇ ಇವತ್ತು ಅತಿ ದೊಡ್ಡ ಒಂದು KLE ಬಿಟ್ಟರೆ BLD ಸಂಸ್ಥೆ ಇವತ್ತು ಈ ಮಟ್ಟದಲ್ಲಿ ಮುಟ್ಲಿಕ್ಕೆ ಸಾಧ್ಯವಾಗಿ. ಇದಕ್ಕೆಲ್ಲ ಹಿಂದೆ ನಮ್ಮ ತಾವೆಲ್ಲ ಕೇಳಿದಿರಿ, ನಮ್ಮ ಪಗುವಾಳ ಕೊಟ್ಟಿಯವರು, ಸಂಗನ ಬಸವ ಮಹಾಶಿವರುಗಳು, BM ಪಾಟೀಲರು ಮಾಡಿದಂಥ ಒಂದು ಏನಂತಾರೆ ತ್ಯಾಗ, ಅನೇಕ ಅವ್ರು ತಗೊಂಡಂಥ ಆಗಿನ ಟೈಮ್ನಲ್ಲಿ ತಗೊಂಡಂಥ ದಿಟ್ಟ ಹೆಜ್ಜೆಗಳು. ಯಾಕಂದ್ರೆ ಆವಾಗ ಬಿಜಾಪುರದಾಗ ಮೆಡಿಕಲ್ ಕಾಲೇಜ್ ತರ್ತಿದ್ವಿ, ಇಂಜಿನಿಯರಿಂಗ್ 84ನೇ ಇಸ್ವಿಯಲ್ಲಿ ತರಬೇಕಂದ್ರೆ ಇದೆಲ್ಲ ಇಲ್ಲಿ ನೀವೇನು ಇವತ್ತು ಕೂತೀರಿ ಇಲ್ಲೆಲ್ಲ ಕಂದಕ್ಕಿತ್ತಿಲ್ಲ, ಹೆಂಗಿತ್ತಂದ್ರೆ ತೆಗ್ಗಿತ್ತು, ಇಲ್ಲೆಲ್ಲ ಎಮ್ಮಿಗಳು ಇದು ಆಗ್ತಿದ್ವಿ. ಇಂಥಲ್ಲಿ ಮೆಡಿಕಲ್ ಕಾಲೇಜು ಇದು ಹಾಸ್ಪಿಟ್ಲ್ ಆಗ್ತಂದ್ರೆ ಎಲ್ಲರೂ ಮಂದಿ ಇಲ್ಲೇ ಆಗ್ತದ್ರಿ ಅನ್ನೋ ಒಂದು ಪ್ರಶ್ನೆ ನಗ್ತಿದ್ರು ಅವಾಗ, ಇಲ್ಲೇನು ಮಾಡ್ತಾರೆ. ಸೊ ಅಂಥದ್ರಲ್ಲಿ ಮಾಡಿ ತೋರಿಸಿದ್ವಿ. ಇವತ್ತು ಕೋವಿಡ್ನಲ್ಲಿ BLD ಹಾಸ್ಪಿಟಲ್ ಇಡೀ ಭಾರತ ದೇಶದಲ್ಲೇ ಇವತ್ತು ಏನಂತಾರೆ ಅದು ಒಂದು ಕೋವಿಡ್ ಸಂದರ್ಭದಲ್ಲಿ ಇಡೀ ಸರ್ಕಾರದ ಮಾಡಿದಂಥ ಏನು ಒಂದು ಫೀಸ್ ಫಿಕ್ಸ್ ಮಾಡಿದ್ರು, ಅದಕ್ಕಿಂತ 30% ಎಲ್ಲ ನಮ್ಮ ಕೋವಿಡ್ನಲ್ಲಿ ಎಲ್ಲರಿಗೂ ಒಂದು ಸೇವೆಯನ್ನು ಕೊಟ್ಟು ಕರ್ನಾಟಕ ರಾಜ್ಯದ ಪ್ರಶಸ್ತಿ ಪಡೆದಿದ್ದಂಥ ಯಾವುದಾದ್ರೂ ಮೆಡಿಕಲ್ ಕಾಲೇಜು ಹಾಸ್ಪಿಟ್ಲ್ ಇದ್ದರೆ ಅದು BLD ಹಾಸ್ಪಿಟಲ್ ಅಂತ ಹೇಳಕ್ಕೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನರು ಇವತ್ತು ಈ ಒಂದು IIT JEE ನೀಟ್ ಕೋಚಿಂಗ್ ಪಡಿಬೇಕಂದ್ರೆ ಐದರ್ ನಾವೆಲ್ಲ ಮಂಗಳೂರು ಹೋಗ್ಬೇಕಾಗ್ತಿತ್ತು, ಮಂಗಳೂರಿಗೆ ಹೋಗ್ತಿದ್ವಿ, ಮೈಸೂರು, ಬೆಂಗಳೂರು, ಕೋಟಾ, ಹಿಂಗೆ ಅನೇಕ ಕಡೆ ಹೋಗ್ಬೇಕಾಗ್ತಿತ್ತು. ಅದು ಕೆಲವೊಬ್ಬರೆಲ್ಲ ಹೋದರೂ ಕೂಡ ಇವತ್ತು ಫೀಸ್ ಕಟ್ಟಲಿಕ್ಕೂ ಭಾಳ, ಅಲ್ಲಿ ಸುಮಾರು 5-10 ಲಕ್ಷ ರೂಪಾಯಿ ಕೊಟ್ಟು ಕಲಿಬೇಕಾಗ್ತಿತ್ತು ಹಾಸ್ಟೆಲು. ಮಂಗಳೂರಿಗೆ ಹೋದ್ರೆ ಕೆಲವು ನಮ್ಮ ಈ ಭಾಗದ ಜನರಿಗೆ ನಾನು ಕೇಳಿದ್ದು ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಕ್ಲೈಮೇಟ್ ನಮ್ಮ ಮಂದಿಗೆ ಹೊಂದೋದಿಲ್ಲ, ಅಲ್ಲಿ ಊಟ. ಸೊ ಹೊಂದಲಾರ್ದು ಎಷ್ಟೋ ಜನ ಬಿಟ್ಟು ವಾಪಸ್ ಬಂದಂಥವ್ರು ಅದ, ಅರ್ಧಕ್ಕೆ ಬಿಟ್ಟು ಬಂದಂಥವ್ರು ಅದ. ಇವತ್ತು ಬೆಂಗಳೂರಿಗೂ ಹೋಗಿ ಎಲ್ಲ ಬಡವರಿಗೆ ಇವತ್ತು ನಾವು ಅಲ್ಲಿದ್ದು ಕಲಿಸುವಂಥ ಆಗಲಿಕ್ಕಿಲ್ಲ. ಸೊ ಎಲ್ಲರಿಗೂ ಇದೊಂದು ಅವಕಾಶ ಸಿಗಲಿ ಅಂಥೇಳಿ ನಾವು ಇವತ್ತು ಎಲೆನ್ ಅಂದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲೇ ಒಂದು ದೊಡ್ಡ ಈ ಒಂದು ಕೋಚಿಂಗ್ ಸೆಂಟರ್ ಕೋಟಾದಲ್ಲಿ, ಇವರು ಮೂಲತಃ ಕೋಟಾದಿಂದ ಇವತ್ತು ಮೊನ್ನೆ ತಾವು ಓದಿರ್ಬೋದು, ನ್ಯೂಸ್ ಪೇಪರಲ್ಲೆಲ್ಲ ಬಂದಿತ್ತು. ಇವತ್ತು ಬೈಜೂಸ್ ಅಂತೇಳಿ ಇತ್ತು, ಬೈಜೂಸ್ ಮತ್ತು ಇನ್ನೊಂದು ಆಕಾಶ್, ಅದನ್ನು ಇವರು ಟೇಕ್ ಓವರ್ ಮಾಡಿ ಸುಮಾರು 800 crores 800 ಕೋಟಿಯಲ್ಲಿ ಅದನ್ನು ಇವರು ಟೇಕ್ ಓವರ್ ಮಾಡಿದ್ರು. ಬೈಜೂಸ್ ಅಂತ ಅದು ದೊಡ್ಡ, ತಾವೆಲ್ಲ ಕೇಳಿದಿರಿ, ಅದು ಒಂದು ಎಜುಕೇಷನಲ್ ಆನ್ಲೈನ್ ಎಜುಕೇಷನಲ್ ಪ್ಲ್ಯಾಟ್ಫಾರ್ಮ್. ಅದನ್ನು ಕೂಡ ತಗೊಂಡು ಇವತ್ತು ಕೋಟಾ ಆಲ್ ಇಂಡಿಯಾದಲ್ಲಿ ಈಗ ನಂಬರ್ 1 ಏನಿದು ಕೋಚಿಂಗ್
ಫೆಸಿಲಿಟಿ ಕೊಡುವಂಥ ಒಂದು ಸಂಸ್ಥೆ ಆಗಿದೆ. ಸೊ ಅದು ಇವತ್ತು ನಮ್ಮ BLD ಜೊತೆಗೆ ಒಂದು ನಾವು ಟೈಅಪ್ ಮಾಡಿಕೊಂಡು ನಮ್ಮ ಜಿಲ್ಲೆಯ ಜನರಿಗೆ ಇವತ್ತು ನಮ್ಮ BLDಯಲ್ಲೇ ಹೊಸ ಕ್ಯಾಂಪಸ್ ಅಲ್ಲಿ ಸುಮಾರು ಒಂದು 50,000 ಸ್ಕ್ವೇರ್ ಫೀಟಲ್ಲಿ ಮತ್ತು ಇನ್ನೊಂದು ಫ್ಲೋರ್ ನಾವು ಮಾಡ್ತಾ ಇದ್ದೀವಿ ಇದಕ್ಕೋಸ್ಕರನೇ. ಸೊ ಈ ಉತ್ತರ ಕರ್ನಾಟಕದ ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಅಪ್ ಟು ಹುಬ್ಳಿ, ಬೆಳಗಾವಿ, ನಾವು ಎಲ್ಲ ಮಕ್ಕಳಿಗೆ ನಾಟ್ ಓನ್ಲಿ BLD ಸ್ಟೂಡೆಂಟ್ಸ್, ಇವನ್ ಆಲ್ ದ ಎಲ್ಲ ಕಾಲೇಜ್ ಮಕ್ಕಳಿಗೆ, ಅದರ ಜೊತೆಗೆ ಇವತ್ತು ಸ್ಕೂಲ್ ಮಕ್ಕಳಿಗೂ ಕೂಡ 9th to 10th ಮಕ್ಕಳಿಗೂ ಕೂಡ ನಾವೊಂದು ಕೋಚಿಂಗ್ ಕೊಡುವಂಥ ಒಂದು ವ್ಯವಸ್ಥೆ ಈ LN ಮುಖಾಂತರ ನಾವು ಮಾಡುವಂಥ ಒಂದು ಪ್ಲ್ಯಾನ್ ಒಂದು ಹಾಕ್ಕೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಬಹುತೇಕ ಈ ಜೂನಿಂದೆಲ್ಲ ಪ್ರಾರಂಭ ಆಗ್ತದೆ. 25ನೇ 26ನೇ ಸಾಲಿನಲ್ಲಿ ಇದು ಈ ಒಂದು ಕೋಚಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಇವತ್ತು MOU ಅಂದರೆ ಒಂದು ನಮ್ಮದು ಒಂದು ಹೊಂದಾಣಿಕೆ ಇದು ಒಂದು ಸಹಿ ಇರೋದ್ರಿಂದ ನಮಗೂ ಇವತ್ತು ಕರೆದು ಅದೊಂದು ಅದನ್ನು, ಯಾಕಂದರೆ ಇದೆಲ್ಲರಿಗೂ ಮುಟ್ಟಬೇಕು ಗುರುತು. ಭಾಳಷ್ಟು ಜನರು ಮತ್ತಿನ ಅಲ್ಲಿ ಹೋಗಿ ಅಡ್ವಾನ್ಸ್ ಯಾಕಂದರೆ ಇದು ಮಾಡಬೇಕಾಗ್ತದೆ, ನಾವು ಅಪ್ಲಿಕೇಶನ್ ಕೊಡೋದು ಇದು ಮಾಡ್ಬೇಕು. ಪಾಪ ಈಗ ಎಷ್ಟೋ ಮಂದಿ ಕೊಟ್ಟಿರ್ತಾರೆ. ಇದು ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಅವ್ರು ಮೊದಲೇ ಗುರ್ತಾದ್ರೆ ಏನು ರೀ, ನಮಗೆ ಮೊದಲೇ ಗುರ್ತಾದ್ರೆ ನಾವು ಇಲ್ಲೇ ಮಾಡ್ತಿದ್ವಿ, ನಮ್ಮ ಮಕ್ಕಳನ್ನೂ ಇದೆಲ್ಲೆಲ್ಲೋ ನಾವು ಹುಡುಕಾಡಿ ಕಷ್ಟಪಟ್ಟು, ಯಾಕಂದ್ರೆ ಅಲ್ಲಿ ಸೀಟ್ ಸಿಗೋದಿಲ್ಲ. ಯಾಕೆ ಮಂಗಳೂರು ಹೋದ್ರೂ ಮಂಗಳೂರಾಗ ಸೀಟ್ ಸಿಗ್ಬೇಕಂದ್ರೆ ಭಾಳ ಕಷ್ಟ, ಬೆಂಗಳೂರಲ್ಲಿ ಸೀಟ್ ಸಿಗ್ಬೇಕಂದ್ರೆ ಭಾಳ ಕಷ್ಟ. ಸೊ ಅದಕ್ಕೆ ನಾವು ಇಲ್ಲಿ ಆ ವ್ಯವಸ್ಥೆ ಎಲ್ಲ ಆಗಲಿ ಅಂತೇಳಿ ಮಾಡಿದ್ವಿ. ಅದಕ್ಕೆ ಮುಂದೆ ಅದ್ರ ಬಗ್ಗೆ ಭಾಳ ಡಿಟೇಲ್ ಎಲ್ಲ ಮಾಹಿತಿಯನ್ನು ನಮ್ಮ ಮಹೇಶರು ಮತ್ತು ಅವರು ಅದನ್ನು ಇದ್ರ ಬಗ್ಗೆ ಯಾವ ರೀತಿ ಇದು ಕೆಲಸ ಮಾಡ್ತಾರೆ, ಯಾವ ರೀತಿ. So our founder director Shri Rajesh Maheshwari sir, he started this institute in 1988 with 4 number of students. So he used to teach the mathematics class, and then further he thought that what can be done and how we can make the ease for the student. In the same roof we can conduct all the subject classes. So later he took one physics and chemistry teacher, and then they started with 8 number of students in 88 only. Finally today we are in almost all the state of India and taking care of 3.3 lakh of students in classroom. If we talk about the DLP, distance learning and digital number, so again this would be 4 lakh of students, but we will never count into that. So we count only our classroom student. So we are it. When we talk about the South India, in 2015 we started our South India operation from the Bangalore, and in today's situation in Bangalore we are teaching 23,000 students in Bangalore only. That is what the offline. And if we talk about the rest of part of South India, so we are in Tamil Nadu, we are in Andhra, in Tirupati, and this year we started at Hyderabad our operation. So put together in South India we are taking care of 42,000 students in past 9 years of our journey. See why I am telling all these numbers and figure and facts, because the number always increases when you provide the quality education, when you provide the something which is required from the student and parent side. And we are firm that wherever we are going, our first prime motto is to give the best quality education for the student and their care for their student, so that the students and parents should be happy. They should get the desired result, whatever is their capability. You cannot make the 50% to 90%, but yes, 50% to 70% we can increase his capability as per the capability. That is what our motto, our dhey. So we are discussion with Patil sir since last, Sunil sir, Goda sir, since last almost 5 years. 5 years. So before COVID only we came in contact with Sunil sir, and we had discussed a lot about it, what can be done in this North Karnataka side, because what we have seen is most of the students from this area, they either go to Mangalore, what sir said, right, Mangalore, either Mysore or Bangalore, and some of them students they are take the quota option also. But it is not possible for every student who is in this vicinity or in this area. So only one who is determined to attend the classes from LN or some other institution, either they participate in this migration, or they are financially good, they participate in this migration. But remaining all the students are still struggling for getting the quality education. This was the thought process of sir, and we were in the discussion that when to start, how to start, but finally the day has come where we are fully planned, we are fully ready to give the academic deliverables what we are giving to the Bangalore student,
what we are giving to the rest of Tamil Nadu, yeah, rest of South India centers, or the thing which we are providing at Kota, the same kind of education system, same kind of delivery, same kind of results which we are expecting from this particular area. And definitely when we come to such places, we always require like a school or PU colleges and all those, and the strong support of the local administrations and the local guides. So for that, what we have done, what we have thought, because BLDE, they have already have their means reputation, they have a very good name in the society. The way these are doing for society, I think it is means unparalleled, because what last 3 years I am simply reading and understanding that apart from the business which comes from the education, what other thing they are providing for the society, it is same as what Alan is doing in Kota. Like, so with this thought process, we thought let us have togetherness for the betterment of the society, betterment of the students and parent of Bijapur and nearby area. For that purpose only, today we are here and we are announcing this association. The academic assistance would be provided from the Allen side. We would give our best academic team, best resources. For that we are well known. In Allen, the important thing is right from the top management to our low state level, center level, campus level, every management is a faculty. Means I myself is a chemistry teacher. I still take a classes apart from managing all these operational things. And the reason behind this is because as a one teacher can understand the requirement of student, and this can understand the requirement of teacher also. So when the person who is understanding both the requirement, then teacher cannot play with the student, he cannot play with the management. And ultimately our thought process, when I as a teacher can understand what can be delivered to the student, how much can be delivered to the student, then only we are expecting the good about the result. This is what the philosophy and reason behind the growth of Allen wherever it is going. That is why we are taking care of 3.3 lakh of student pan India. When we talk about the result, I think it is a fantastic. This year, if I talk about the IIT Advanced, so more than 45% student from classroom, they secured this means top 100 rank in IIT Advanced. When we talk about the NEET, the first rank is there. This time JEE Mains first rank was there, IIT first rank was there. When we talk about the result of South India, then Bangalore itself in top IIT Advanced, 5 ranks in top 100 was there from the Bangalore. I think this is the first result. Means I would say pan India in any city except Kota or Hyderabad, if we can remove. Then Bangalore is the first center where top 105 ranks in the same year is there. That kind of dedication and involvement is there. When we talk about the medical, then 700 and plus, we have almost 17 students this year. So these numbers are simply showing that we are highly dedicated, we are highly devoted towards the student, towards the student's performance and their result. Yes, definitely business is always there. But business always comes at secondary, because whoever sitting here is a teacher. So whenever we go and we discuss in the class, we discuss with any student's parent session, then always teacher comes first. And that is what the reason Allen's growing like anything. With this association, sir, we are giving a commitment that the level of academic which we are providing at Kota, which we are providing at Bangalore or other center of South India, we will not compromise in that part. We will give the same kind of academic deliverables here also, and the student who cannot afford moving out from the Bijapur and Bijapur district, I hope that they will get all those things which they are expecting by living here. So ultimately we want that the brain drain which is happening from the Bijapur or this nearby area, we would be able to stop somewhere here only. Yeah, definitely we will stop our own student, because one who is going to Allen Bangalore or Allen Mysore, they will stay here. So somewhere the loss or somewhere dent would come over there, but it would be very less. We are already doing fantastically there. So we are not thinking about that, but we are thinking that in what way the students की और parents का best हम यहाँ पर कर सकते हैं. तो उस
थॉट प्रोसेस के साथ, उस दिशा के साथ हमारा ये जो जुड़ाव है सर, इस जुड़ाव को जो है हम बहुत आगे लेकर जाएंगे. विल टेक इट टू द फर्दर नेक्स्ट लेवल एंड वी होप दैट the another Bangalore will create at this area where thousands of students will teach and will continue with them. Thank you so much, sir. ಐದು ಪಿ ಯು ಕಾಲೇಜ್ ನಮ್ಮ ಒಂದು SS ಹೈಸ್ಕೂಲ್ ಇರ್ಬೋದು, KCP ಇರ್ಬೋದು, ಈಗ ಹೊಸದು ನಮ್ಮ BM ಪಾಟೀಲ್ ಇದು ಪ್ಲಸ್ ಜಮಖಂಡ್ ಇದೆ ಮತ್ತು ನಮ್ಮ ಬಾಗೇವಾಡಿ ಇದೆ. ಸೊ ನಮ್ಮ ಮಕ್ಕಳ ಜೊತೆಗೆ ನಾವು ಇದು ಬರೀ BLD ಅವ್ರಿಗಂತ ಮಾಡಿಲ್ಲ. ಈ ಕೋಚಿಂಗ್ ಬೇರೆ ಮಕ್ಕಳಿಗೂ ಪಾಪ ಬೇರೆ ಕಾಲೇಜ್ನಲ್ಲಿ ಕಲಿತಿರ್ತಾರೆ. ಸರ್ ನಮಗೂ ಕೋಚಿಂಗ್ ಅಲ್ಲಿ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಹೋಗಕ್ಕೆ ನಾವು ಕೋಚಿಂಗ್ ತೊಗೋಬೇಕಾದ ಆಸೆ ಅಂತಂದ ಅವ್ರನ್ನೂ ನಾವು ಅದ್ರಾಗ ಅವ್ರು ಅಲ್ಲಿ ಕಲಿಬೋದು, ಕೋಚಿಂಗ್ ಮಾತ್ರ ಇಲ್ಲಿ ತಗೊಳ್ಳುವಂಥ ಒಂದು ವ್ಯವಸ್ಥೆ ಮಾಡ್ಬೇಕಂತ ಅವ್ರ ಜೋಡಿ ರಿಕ್ವೆಸ್ಟ್ ಮಾಡಿದ್ವಿ. ರೆಗ್ಯುಲರ್ ಕಾಲೇಜ್ ಒಂದು ಟೈಮ್ಸ್ ಇರ್ತೈತಿ, ಅದ್ರ ಜೊತೆ ಕೋಚಿಂಗ್ ಏನು ಟೈಮ್ ಇರ್ತೈತಲ್ಲ. ಈಗ ನೀವು ಫಾರಿನ್ ಯೂನಿವರ್ಸಿಟಿ ಬೇರೆ ಕಡೆ ಹೋದ್ರೆ ನೋಡ್ರಿ, ಈಗ ಅಲ್ಲಿ ಹೆಂಗಿರ್ತೈತಿ ಪರ್ಟಿಕ್ಯುಲರ್ ಪೀರಿಯಡ್ಗೆ. ಈಗ ಯಾವ್ದು ನಾ ಈಗ MBA ಕಲಿತಿರ್ತೀನಿ, ಇವರು ಇಂಜಿನಿಯರಿಂಗ್ ಕಲಿತಿರ್ತಾರೆ, ಒಬ್ಬರು ಬೇರೆ ಬೇರೆ ಬರ್ತಿದ್ರು. ಆ ಸಬ್ಜೆಕ್ಟ್ ಬಂತಂದ್ರೆ ಈ ಕ್ಲಾಸ್ ರೂಮ್ನಾಗ ಆ ಟೈಮಿಗೆ ಈ ಸಬ್ಜೆಕ್ಟ್ ನಡೀತೈತೆ ಅನ್ನೋದು ಅವ್ರು ಅನೌನ್ಸ್ ಮಾಡಿಬಿಡ್ತಾರೆ. ಸೊ ಅಲ್ಲಿ ಬೇರೆ ಬೇರೆ ಸ್ಟ್ರೀಮಲ್ಲಿ ಕಲಿಯೋಂಥವ್ರು ಎಲ್ಲರೂ ಬಂದು ಆ ಕ್ಲಾಸಿಗೆ ಅಟೆಂಡ್ ಆಗ್ತಾರೆ. ನಾ ಹೇಳೋ ಪಾಯಿಂಟ್ ಆಯ್ತಲ್ರಿ, ಈ ಕೋರ್ಸ್ ಬೇಕಾದಿರಲಿ. ಈಗ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಬಂತು, ನಾನು ಮಾರ್ಕೆಟಿಂಗ್ ತೊಗೊಂಡಿರ್ತೀನಿ, ಇಂಜಿನಿಯರಿಂಗ್ ತೊಗೊಂಡಿರ್ತಾನೆ, ಇನ್ನೊಬ್ಬನು ಬೇರೆ 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 ಯೂನಿವರ್ಸಿಟಿ ಅಂತ ದೊಡ್ಡದು ನಾ ಕಲ್ತಂಥ ಯೂನಿವರ್ಸಿಟಿನ ಹೇಳ್ತೀನಿ. ಸೊ ಅಲ್ಲಿ ಆ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಕಲಿಯಕ್ಕೆ ಇಲ್ಲಿ ಹಂಗೆ ನಾವು ಆ ಪ್ಯೂರ್ಲಿ ಅದೇ ಕಾಲೇಜ್ನಾಗ ಕಲಿಸ್ಬೇಕಂತಿಲ್ಲ. ಒಂದು ಬಿಲ್ಡಿಂಗ್ನಾಗ ಇಂಥ ಕ್ಲಾಸ್ ರೂಮ್ನಾಗ ಅನೌನ್ಸ್ ಮಾಡಿಬಿಡ್ತಾರೆ. ಅಲ್ಲಿ ಮಾರ್ಕೆಟ್ ಯಾಸ್ಟ್ರಿ ಅವ್ರು ಬೇರೆ ಯಾವುದೇ ಕೋರ್ಸ್ನಾಗ ಕಲ್ತರು ಅವ್ರು ಅಲ್ಲಿ ಬಂದು ಆ ಕ್ಲಾಸಿಗೆ ಅಟೆಂಡ್ ಆಗೋಂಗೆ ವ್ಯವಸ್ಥೆ ಮಾಡ್ತಾರೆ. ಸೊ ಹಂಗೆ ಈಗ ಈಗ ಇಮಿಡಿಯೇಟ್ಲಿ ನಾವು ಅವೆಲ್ಲ ಅಪ್ಲಿಕೇಶನ್ ತೊಗೊಳ್ದು ಅವ್ರಿಗೆಲ್ಲ ಕೌನ್ಸಿಲಿಂಗ್ ಮಾಡೋದಾಗಲಿ, ಮಕ್ಕಳಿಗೆ ಅವ್ರಿಗೆ ಮಾಹಿತಿ ಕೊಡೋದಾಗಲಿ. ಈಗ ಒಂದು ಆಫೀಸ್ ಸೆಟಪ್ ಅಲ್ಲೇ ನಮ್ಮ ಕಾಲೇಜಲ್ಲಿ BM ಪಾಟೀಲ್ PU ಕಾಲೇಜ್ ಅಲ್ಲಿ ಹೊಸ ಕ್ಯಾಂಪಸಲ್ಲಿ ಸ್ಟಾರ್ಟ್ ಮಾಡಿ. ಇಲ್ಲ, ಅವ್ರ ಸ್ಟಾಫ್ ನಮ್ಮ ಸ್ಟಾಫ್ ಜಾಯಿಂಟ್ಲಿ. ಕೆಲವೊಂದು ನಮಗೆ ಇಲ್ಲಿ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಗೆ ನಾವೇನು ಬೇಕು ಇಲ್ಲಿ ತಗೋತೀವಿ. ಟೀಚಿಂಗು ಎಲ್ಲ ಪ್ಯೂರ್ಲಿ ಎಲ್ಲ ಅಲ್ಲೇನು ಇನ್ಸ್ಟಿಟ್ಯೂಟ್ ಅಲ್ಲಿಂದ ಬೆಂಗಳೂರಿಂದ ಕೋಟಾದಿಂದ. ಸೊ ಅವ್ರು ಹೇಳಿದ್ರಲ್ಲ, ಅಲ್ಲಿ ಏನು ಕೋಟಾದಾಗ ಏನು ಸ್ಟ್ಯಾಂಡರ್ಡ್ ಐತಿ, ಬೆಂಗಳೂರದಾಗ ಏನು ಸ್ಟ್ಯಾಂಡರ್ಡ್ ಅದ, ಸೇಮ್ ಸ್ಟ್ಯಾಂಡರ್ಡ್ ಇಲ್ಲಿ ಬಿಜಾಪುರದಾಗ ಮಾಡಕ್ಕೆ. We never compromise in the academic deliverables. Because see, for namesake, we don't want to start any operation at any place. Reason behind, because only LN name doesn't work. The team who is working behind the LN, they always work. This is what the thought process behind this. And coming over here is also again what sir was asking. It's not that making a business over here. Yeah, business it would be there later or part. But in the initial phase, definitely it will be in that way where everybody nearby they can afford. Means if they are spending 2x at another place, then they should have a x over here. This is what the whole idea. And moreover, the maximum number of students, they are not going because of this financial part only. So this is what the idea. ಆಮೇಲೆ ಈಗ ಕೆಲವೊಬ್ರು ಹೋಮ್ ಸಿಕ್ನೆಸ್ ರೀ, ತಂದೆ ತಾಯಿ ಕಳ್ಸಂಗಿಲ್ಲ, ಹೋಮ್ ಸಿಕ್ನೆಸ್ ಆಗ್ತೀವಿ. ಹೋದ ಕೂಡಲೇ ಅವ್ರಿಗೆ ಮನೆ ಬಿಟ್ಟು ಹೋಗಿರಂಗಿಲ್ಲ. ಒಮ್ಮೆ ನೀವು ಒಯ್ದಿಟ್ಟು ಕೂಡಲೇ ಅಲ್ಲಿ ಹೋದ ಕೂಡಲೇ ಸ್ವಲ್ಪ ಮೆಂಟಲಿ ಹುಡುಗರು ಏನಂತಾರೆ ಹೋಮ್ ಸಿಕ್ ಹಾಕಿ ವಾಪಸ್ ಬರ್ತೀವಿ ಅಂತ ಕುಂದಿರ್ತಾರೆ. ಕೆಲವರು ನಮ್ಮ ಫ್ರೆಂಡ್ ಮಕ್ಕಳಿಗೆ ಹಾಕಿದ್ರಲ್ಲಿ ಯಾವುದೋ ಆಳ್ವಾಸ್ ಇದು ಎಲ್ಲೋ ಅಲ್ಲೇ ಬಿಡಿಸ್ಕೊಂಬಂದ್ರೆ ಅವ್ರು ನಾವು ಹೋಗೋಣ 1 ತಿಂಗಳು 2 ತಿಂಗಳು ಇದು ಅಲ್ಲಾದ ಕೂತ್ರು ಮತ್ತು ಹಂಗೂ ಆಗೋ ಚಾನ್ಸ್ ಇರ್ತದೆ. ತಂದೆ ತಾಯಿ ಜೊತೆ ಮನ್ಯಾಗಿದ್ದು ಕಲಿಯೋದು ಒಂದು ವಾತಾವರಣ ಬೇರೆ ಇರ್ತೈತಿ. ಈಗ ಹಾಸ್ಟೆಲ್ನಾಗ ಹೋಗೋಣ ಒಂದು ಕೆಲವೊಬ್ರು ಎಂದೂ ಹೋಗ್ಲಾರ್ದವ್ರು ಭಯ ಪಡ್ತಾರಲ್ಲ. ಸೊ ಅವೆಲ್ಲ ಬೇರೆ ಬೇರೆ ಕಾರಣಾಂತರ ಕೂಡಿಸಿದ್ರೆ ಒಂದು ಅನುಕೂಲ ಆಗ್ತದೆ. ಮತ್ತು ನಾವು ಇದನ್ನು ಕೋವಿಡ್ಕಿ ಮೊದಲು ಇವತ್ತು ನನ್ನ ಮಗಳಿಗೆ ಇವೆಲ್ಲ ಹೆಂಗಂದ್ರೆ ನಾನು ಸರ್ವೆ ಮಾಡಿದ್ದೆ ಎಲ್ಲ ಕಡೆ ಬೆಂಗಳೂರಾಗ ಎಲ್ಲ ಕಡೆ ನಾನೇ ಸ್ವತಃ ಹೋಗಿ ಅಡ್ಡಾಡಿದೆ. ನನ್ನ ಮಗಳಿಗೆ ಇದು ಆಕಿ ಮೆಡಿಕಲ್ ಮಾಡ್ತೀನಿ ಅಂದಾಗ ಈ ನೀಟ್ ಕಾಲೇಜ್ ಯಾವ ಇದು ಅದಾವ ಅಂತೇಳಿ ಬೆಂಗಳೂರದಾಗ ಎಷ್ಟು ಕೋಚಿಂಗ್ ಸೆಂಟರ್ ಅದಾವ ಪ್ರತಿಯೊಂದು ಕಡೆ ಹೋಗಿ ವಿಸಿಟ್ ಮಾಡಿ ಏನೈತಿ ಅವ್ರದ್ದೆಲ್ಲ ಸ್ಟಡಿ ಮಾಡಿದಾಗ ಅವಾಗ ನಮ್ಗೆ ಇವ್ರ ಸಂಪರ್ಕದಾಗ ಬಂತು. ನಾವೇ ಬೆಂಗಳೂರಿಗೆ ಹಾಕೋದಂದ್ರೆ ನಮಗೆ ಎಷ್ಟು ತೊಂದರೆ ಆಯ್ತು. ಯಾಕಂದ್ರೆ ನಾವಿರೋರು ಇಲ್ಲಿ ಅಲ್ಲಿ ಎಲ್ಲ ಇದು ಆಗ್ತೈತೆ ಅಂತ ಹೇಳಿ ಅಲ್ಲಿ ಹೋದಾಗ ಅವಾಗ ಇವರೆಲ್ಲರಿಗೆ ಪರಿಚಯ ಆಯಿತು. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಅವಾಗೆ, ನಾವು ಇಷ್ಟು ದೂರ ಬರೋದೇ ಹತ್ತೋದಿಲ್ಲ ರೀ, ನಮ್ಮ ಊರಾಗ ಒಂದು ಸ್ಟಾರ್ಟ್ ಮಾಡಿರಿ ಅಂತೇಳಿ. ಅವಾಗ ಇನಿಷಿಯಲಿ ಅವಾಗ ಮತ್ತು ಮುಂದೆ ಕೋವಿಡ್ ಬಂತು, ಏನೋ ಕಾರಣಾಂತರ ಮುಂದೆ ಹೋಯ್ತು. ಕ್ವಾಲಿಟಿ ನಮಗೆ ಕೋಟಾ ಮತ್ತು ಬೆಂಗಳೂರಲ್ಲಿ ಏನಿದೆ ಅದೇ ಕ್ವಾಲಿಟಿ, ಸೇಮ್ ಕ್ವಾಲಿಟಿ, ಅದೇ ಟೀಚರ್ಸ್ ಏನು ಅಲ್ಲೇ ಇರ್ತಾರಲ್ರಿ, ಅಲ್ಲಿ ಟ್ರೈನ್ ಆದಂಥ ಟೀಚರ್ಸ್ನೇ ಇಲ್ಲಿ ಹಾಕ್ತಾರೆ. ಅವ್ರು ಬಂದು ಅವರೆಲ್ಲ ಅಕಾಮಿಡೇಷನ್ ಇರಾಕ ಅಲ್ಲಿಯವರಿಂದ ಬಂದು ಇಲ್ಲಿರ್ತಾರೆ. ಈಗ ಬೆಂಗಳೂರಲ್ಲಿರೋರು ಸರ್ ಮತ್ತು ಈಗ ಅವರೆಲ್ಲ ಕೋಟಾದಾಗಿದ್ದವ್ರು, ಇವ್ರು ಸ್ವತಃ born in Botapet, Kota, but when we are supposed to start our operation at South India, then I've been transferred from Kota to here. I am working with LN since last 16 years, and since last 10 years I am there with this. So LN has a high legacy and attrition of faculty is minimum at LN basically.
So that is what the requirement of student and parent. One teacher started teaching what student was saying, na, that one who has taken the responsibility, he will take till the examination. He will not leave in between. This is what the beauty of this system, and that is what we wanted to. So Praveen Prasad sir is there with us since last 10 years. The day we started our operation, sir was there with us. He is still with us. He set up the Mysore center. Then again I called him to the Bangalore. Now I am planning to send him here just to take care of the operation of everything. ರೆಸಿಡೆನ್ಷಿಯಲ್ ಇಲ್ಲ, ಫ್ಯೂಚರ್ ಈ ಸದ್ಯಕ್ಕೆ ಇಲ್ಲ. ಈಗ ಫೆಸಿಲಿಟೀಸ್ ಬೇಕಲ್ಲ, ಸ್ಲೋಲಿ ಸ್ಟಾರ್ಟ್ ಮಾಡ್ತೀವಿ. ಮುಂತರ ನೆಕ್ಸ್ಟ್ ಫೇಸ್ ವಾಯ್ಸ್. ಈಗ ವಿ ಆರ್ ಕನ್ಸ್ಟ್ರಕ್ಟಿಂಗ್ 50,000 ಸ್ಕ್ವೇರ್ ಫೀಟ್. ಈಗ ಮೇಲೆ ನಮ್ದೇನು CBSE ಹೊಸ ಕ್ಯಾಂಪಸ್ ಐತೆ, ಅದ್ರ ಮೇಲೆ ಸೆಕೆಂಡ್ ಫ್ಲೋರ್. ಇದು ಇದ್ರಿಗೋಸ್ಕರನೇ ಅಲ್ಲಿ ಈಗ ಆಲ್ರೆಡಿ ಈಗ ಮೋಸ್ಟ್ಲಿ ಇನ್ನೊಂದು 2-3 ಮಂತ್ಸಲ್ಲಿ ಸೆಕೆಂಡ್ ಫ್ಲೋರ್ ಕಂಪ್ಲೀಟ್ ಆಗ್ತದೆ. ಈಗ ಇದ್ರ ಸಂಬಂಧ ತಲೆಗೆ ಇಟ್ಕೊಂಡೆ 50,000 ಸ್ಕ್ವೇರ್ ಫೀಟ್ ಮತ್ತು ಮೇಲೆ ಇದು ಮಾಡ್ತಾ ಇದೆ. ಕ್ಲಾಸ್ ರೂಮ್ಸು ಎಲ್ಲ ಫೆಸಿಲಿಟಿ ಇದ್ರ ಸಂಬಂಧ. ಹಾಸ್ಟೆಲು ಮುಂದೆ ಹಾಸ್ಟೆಲು ಹೆಂಗೆ ಏನೇನು ರಿಕ್ವೈರ್ಮೆಂಟ್ ಬರ್ತೈತಿ ಅದನ್ನ ಸ್ಲೋಲಿ ಮಾಡ್ತೀವಿ. ಒಮ್ಮೆನೂ ಎಲ್ಲ ಮಾಡೋಕ್ಕಾಗಲ್ಲ, ಒಂದು ಹಂತವಾಗಿ ಮಾಡಬೇಕು. ಒಟ್ಟಿಗೆ ಈ ಈ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಒಟ್ಟು ಅನುಕೂಲ ಆಗಲಿ, ಅವ್ರಿಗೆ ಇಲ್ಲೇ ಶಿಕ್ಷಣ ಸಿಗಲಿ, ಕಡಿಮೆ ಇದ್ರಾಗ ಸಿಗಲಿ. ಮತ್ತು ನಮ್ಮ ತಂದೆಯವ್ರ ಕನಸಿತ್ತು ಅಂತ ಹೇಳಿದ್ನಲ್ಲ, ಅವ್ರು ಬಿಜಾಪುರನ ಒಟ್ಟು ಈಗ ನಾವೇ ಕಲಿಯೋ ಮುಂದಾಗಿ ಇಲ್ಲಿ ಆರ್ಕಿಟೆಕ್ಚರ್ ಬಿಜಾಪುರದಾಗ ಇದ್ದಿದ್ದಿಲ್ಲ. ಹುಬ್ಳಿಗೆ ಹೋಗಿ ಕಲ್ತೇವೆ ನಾವು. ನಮ್ಮ ತಂದೆಯವರು ಬೆಳಗಾವ್ದಾಗ ಕಲ್ತರು. ಸೊ ಕೆಲವೊಂದು ಕೋರ್ಸ್ ಆಗಿನ ಟೈಮ್ನಾಗ ಬೆಳಗಾವ್, ಹುಬ್ಳಿ, ಧಾರವಾಡ ವಾಸ್ ಎಜುಕೇಷನಲ್ ಹಬ್. ಅವಾಗ ಏನೇ ಯಾರೇ ಕಲಿಬೇಕು, ನಿಮ್ಮಲ್ಲಿ ಎಷ್ಟೋ ಮಂದಿ ನೀವು ಧಾರವಾಡಕ್ಕೆ ಹೋಗಿ ಕಲ್ತಿರ್ಬೇಕು. PCM separate, PCMB separate. ಅಂದ್ರೆ ಸರ್ ಇದು IIT JEE ಇಂಜಿನಿಯರಿಂಗ್ ಹೋಗೋರು ಬೇರೆ ಇರ್ತೈತಿ, ಮೆಡಿಕಲ್ಗೆ ಹೋಗೋರು ಬೇರೆ ಇರ್ತೈತಿ. ಸೊ ಅದು ಡಿಫ್ರೆಂಟ್ ಇರ್ತೈತಿ. ಸರ್ ಅದು ಎಲ್ಲ ಹಂಗಂದ್ರೆ ಯಾಕಂದ್ರೆ ಯಾಕಂದ್ರೆ ಈಗ ಏನಾಕತಿ, ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿ ಅದನ್ನ ಆ ರೀತಿ ಇಲ್ಲಿ ಬಿಜಾಪುರದಾಗ ಏನ್ರಿ ಆ ಸ್ಟ್ಯಾಂಡರ್ಡ್ ಲೆವೆಲ್ ಆಫ್ ನಮಗೆ ಇದು ಆಗುದಿಲ್ಲ. ಸ್ಟಾಫ್ ಅಂದ್ರೆ ಈ ನಮ್ಮ ಇವ್ರು ಹೆಂಗದ ಅಂದ್ರೆ ನಾ ಹೇಳಿದ್ನಲ್ಲ, ಈಗ ನಿಮ್ಗೆ ಬರೀ ನಾವು ಈ ಸ್ಟೇಟ್ ಬೋರ್ಡು ಆ ಬೋರ್ಡ್ದಾಗ ನಾವು 100 ತೊಗೊಂಡ್ರೆ ನಿಮ್ಗೆ ಅಲ್ಲಿ ನೀಟು IITದಾಗ ಕ್ವಾಲಿಫೈ ಆಗಲಿ ಸೀಟೇ ಸಿಗುದಿಲ್ಲ. ಎರಡೂ ಬೇಕು. ಈ ಕಡೆ ನಾವು ಅದ್ರಾಗೂ ಅಕಾಡೆಮಿಕ್ಲಿ ಅದನ್ನೂ ಚಲೋ ಮಾಡ್ಬೇಕು, ಇದನ್ನು ಮಾಡ್ಬೇಕು. ಮತ್ತು ದೇ ಆರ್ ಮಾಸ್ಟರ್ಸ್ ಇನ್ ಭಾರತ ದೇಶದಾಗೆ. ಈಗ ಬಿಜಾಪುರ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾ ಅಲೆನ್ ಈಸ್ ನಂಬರ್ 1 ಇನ್ಸ್ಟಿಟ್ಯೂಟ್. ಈಗ ಬೇರೆ ರಗಡ್ ಅದಾವ. ಅವ್ರಿಗೆ ಯಾರಿಗೂ ಟ್ರೈ ಮಾಡಕ್ಕೆ ಹೋಗಲಿಲ್ಲ ನಾವು, ಬೇರೆಯವ್ರ ಜೋಡಿ ಮಾಡ್ಕೋಬೋದಾಗಿತ್ತು. ಒನ್ ಆಫ್ ದ ಬೆಸ್ಟ್ ಅಂದರೆ ಈಗ ಇಂಡಿಯಾದಾಗ. ಆಮೇಲೆ ಅವ್ರ ಕಡೆ ಅವರು ನಡೆಸಿದಂಥ, ಈಗ ಹೇಳಿದ್ರಲ್ಲ ಅವರೆಲ್ಲ ಡೀಟೇಲ್ ಯಾವ ರೀತಿ ಅವ್ರು ವರ್ಕ್ ಮಾಡ್ತಾರೆ, ಡೆಡಿಕೇಟೆಡ್ ಅದ. ಪರ್ಫಾರ್ಮೆನ್ಸ್, ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡೋದು. ಸೊ ಅವ್ರ ಜೊತೆ ಆಗೋದ್ರಿಂದ ಒಂದು ನಮಗೆ ಈಗ ಯಾಕಂದ್ರೆ ಪ್ಯೂರ್ಲಿ ಅವ್ರು ಅದನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ. ಪ್ಯೂರ್ಲಿ ಅದೇ ಸ್ಪೆಷಲೈಸೇಷನ್ ಅವ್ರದ್ದು ಅದ್ರಾಗೆ ಐತಿ. ನಮ್ಮ ಸ್ಪೆಷಲೈಸೇಷನ್ ಇದ್ರಾಗೈತಿ. ಸೊ ಇವು on each paper. on each paper we'll sign. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್‌ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.